ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅರ್ಪಿತಾ. ಓನೋ ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ನಲ್ಲಿ ನಾನು ಮನೆಯಲ್ಲೇ ಸಿಗುವಂಥ 2 ಐಟಮ್ಗಳನ್ನ ಯೂಸ್ ಮಾಡ್ಕೊಂಡು, ಅದು ಸುಲಭವಾಗಿ ಸಿಗುವಂಥ 2 ಐಟಮ್ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾನು ನೈಟು ಎಗ್ ರೈಸ್ ಮಾಡಿದ್ದೆ, ಅದ್ರ ರೆಸಿಪಿನ ಶೂಟ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡ್ಕೊಬನ್ನಿ. ಅದಾದಮೇಲೆ ನಿಮಗೆ ಫೇಸ್ ಪ್ಯಾಕ್ ತೋರಿಸ್ಕೊಡ್ತೀನಿ. ಓಕೆ, ಹಾಯ್ ಎಲ್ರಿಗೂ. ಇವತ್ತು ಸಂಜೆ ಅಡುಗೆಗೆ ನಾನು ಎಗ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಬನ್ನಿ, ನಾನು ಎಗ್ ರೈಸ್ಗೆ ಏನೇನು ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಮೊದಲನೇದಾಗಿ ಒಂದು ದಪ್ಪ ಸೈಜ್ದ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮ್ಯಾಟೊ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಮೆಣಸು, ಕೊತ್ತಂಬರಿ, ಒಂದು 4 ಮೊಟ್ಟೆ, ಸೋಯಾ ಸಾಸು ಮತ್ತು ಸ್ವಲ್ಪ ಖಾರದ ಪುಡಿ, ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಕೊಳ್ತೀನಿ, ಮೆಣಸು ಅಷ್ಟೇ ಸ್ವಲ್ಪ ಜಜ್ಕೊಳ್ತೀನಿ. ಇದನ್ನೆಲ್ಲ ಕಟ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಒಗ್ಗರಣೆಗೆ ಹಾಕೋದಷ್ಟೇ. ಒಗ್ಗರಣೆಗೆ ಹಾಕೋಷ್ಟರಲ್ಲಿ ನನ್ನ ಮಗ ಬಂದ್ಬಿಟ್ಟ. ಟಿ ವಿ ಹಾಕ್ಕೊಟ್ಟಿದ್ದೆ, ಟಿ ವಿ ನೋಡ್ಕೊಂಡು ಕೂತಿದ್ದ. ಅವನಿಗೂ ನಿದ್ದೆನೂ ಬಂದ್ಬಿಟ್ಟಿತ್ತು. ಆಗಲೇ ಕೂತುತ್ತವೆ ತೂಡಿಸ್ತಾ ಇದ್ದ. ಸೊ ಮತ್ತೆ ಮೂಡ್ ಚೇಂಜ್ ಆಯ್ತಾನೋ, ಎದ್ದು ನಾನು ಹುಡಿಕೊಂಡು ಬಂದ. ನನ್ನ ಮಗಳಿದ್ದಿದ್ರೆ ಆಟ ಆಡ್ಕೊಂಡಿರೋನು, ಏನಾದರೂ ಅವಳನ್ನ ತರಲೆ ಮಾಡಿಕೊಂಡು, ಅವಳು ಸುಮ್ಮನಿದ್ರು ಬಿಡ್ತಿರ್ಲಿಲ್ಲ. ಅವಳನ್ನ ತರಲೆ ಮಾಡಿಕೊಂಡು ಅವಳಿಗೆ ಇದು ಮಾಡಿಸ್ಕೊಂಡು ಆಟ ಆಡ್ಕೊಂಡಿರ್ತಿದ್ದ. ಬಟ್ ಅವಳು ಇಲ್ಲ, ಅವಳು ಅಮ್ಮನ ಮನೆಗೆ ಹೋದ್ಲು. ಅವಳಿಗೂ ಇವತ್ತು ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲೇ ಅಮ್ಮನ ಮನೆಗೆ ಹೋದ್ಲು. ಅಲ್ಲಾದರೆ ಫ್ರೆಂಡ್ಸ್ ಇರ್ತಾರೆ ಅವಳಿಗೆ, ಅಕ್ಕಪಕ್ಕದ ಮನೆಯವರು ಹುಡುಗರು ಇರ್ತಾರೆ ಆಟ ಆಡೋದಕ್ಕೆ. ಸೊ ಅಮ್ಮನ ಮಧ್ಯಾಹ್ನ ಬಂದಿದ್ದರಿಂದ ಅವ್ರ ಜೊತೆನೇ ಹೋದ್ಲು. ಏನು ಸೊ ಇವೊಬ್ಬನೇ ಇದ್ನಲ್ಲ, ಹಾಗಾಗಿ ಟಿ ವಿ ನೋಡ್ಕೊಂಡು ಅಲ್ಲೇ ಕೂತುತ್ತವೇ ತೂಗುಡಿಸ್ತಾ ಇದ್ದ. ನಾನು ಮಲಗಿಬಿಡ್ತಾನೇನೋ ಅಂದ್ಕೊಂಡೆ. ಎದ್ದು ಬಂದುಬಿಟ್ಟ. ಮತ್ತೆ ಏನು ನೆನಪಾಯ್ತು, ಎದ್ದು ಬಂದು ಇಲ್ಲಿದ್ದಾನೆ. ಅಡುಗೆ ಮಾಡಬಾರ್ದ ಶ್ಯಾಮ್? ನಾನು ಅಡುಗೆ ಮಾಡಬಾರ್ದಾ? ಮತ್ತು ಸುಮ್ಮನೆ ಕೂರ್ಬೇಕಾನೆ ನೀನು? ಕೂರು ಆಚೆ, ನಾನು ಅಡುಗೆ ಮಾಡ್ತೀನಿ. ಓಕೆನಾ? ಓಕೆ ಓಕೆ ಇನ್ನು ಆಟ ಆಡಿಸ್ಕೊಂಡು ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಬನ್ನಿ ತೋರಿಸ್ತೀನಿ. ಈಗ ಹೆಂಗೋ ಅವನ್ನ ಸಮಾಧಾನ ಮಾಡಿಸ್ಕೊಂಡು ಎಗ್ ರೈಸ್ ರೆಡಿ ಮಾಡಿದೆ. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಖಾರನೂ ಇರಲಿಲ್ಲ, ಏನಿರಲಿಲ್ಲ. ಮಕ್ಕಳು ನನ್ನ ಮಗ ತಿನ್ನೋದ್ರಿಂದ ಖಾರ ಕಮ್ಮಿನೇ ಇಟ್ಟಿದೆ. ತುಂಬ ಚೆನ್ನಾಗಿ ಬಂದಿತ್ತು, ಎಮ್ಮೆಗೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಈಗ ನನ್ನ ಮನೆ ಚೆಫ್ ಟೇಸ್ಟ್ ಮಾಡ್ತಾಯಿದ್ದಾನೆ. ಹೆಂಗಿದೆ ಶ್ಯಾಮ? ಹೆಂಗಿದೆ? ಆದ ತಕ್ಷಣ ಹಾಕ್ಕೊಡು ಅಂತಂದ. ಸೊ ಹಾಕ್ಕೊಟ್ಟಿದ್ದೀನಿ. ತಿಂತಾ ಕೂತಿದ್ದಾನೆ. ಶ್ಯಾಮ್ ಹೇಗಿದೆ? ಸೂಪರ್ ಸೂಪರ್. ತಿನ್ನು ತಿನ್ನು. ಸೊ ಅವ್ನಿಗಿನ್ನೂ ನಿದ್ದೆ ಕಂಪ್ಲೀಟ್ ಆಗಿಲ್ಲ. ಆಗಲೇ ಹೇಳ್ದಾಗೆ ಬೇಗ ಎದ್ಬಿಟ್ಟ ಮಧ್ಯಾಹ್ನ. ಸೊ ಅದಾದಮೇಲೆ ಮಲಗಿಸೋದಕ್ಕೆ ಟ್ರೈ ಮಾಡಿದೆ, ಮಲಗಲಿಲ್ಲ. ಅನ್ಕೊಬಿಡ್ತಾನೆ ಬೇಗ ನೈಟು ಅನ್ಕೋತೀನಿ. ಹಾಗಾಗಿ ಅಡುಗೆ ಆಗಿತ್ತಲ್ಲ, ಊಟ ಕೇಳ್ದೆ, ಹಾಕ್ಕೊಟ್ಟಿದ್ದೀನಿ, ತಿಂತಾಯಿದ್ದಾನೆ. ನಾನು ಸ್ವಲ್ಪ ಆಮೇಲೆ ತಿನ್ನಿಸ್ಬಿಟ್ಟು
ಮಲಗಿಸ್ತೀನಿ. ಹಾಂ ಏನೋ ಏನು ನೀನು ತಿನ್ನು ನೀನು. ಗುಡ್ ಬಾಯ್. ವೆಲ್ಕಮ್ ಬ್ಯಾಕ್. ನೋಡ್ಕೊಬಂದ್ರೆ ರೆಸಿಪಿ ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿತ್ತು. ಅದ್ರ ಜೊತೆ ಲೆಮನ್ ಒಂದು ಆ್ಯಡ್ ಮಾಡೋದು ಮರ್ತೆ, ಯಾಕೆಂದರೆ ಲೆಮನ್ ಇರಲಿಲ್ಲ. ಸೊ ಅಲ್ಲಿ ಹೇಳೋದು ವಿಡಿಯೋದಲ್ಲಿ ಹೇಳೋದು ಮರ್ತೆ. ಲೆಮನ್ ಇದ್ದರೆ ಲೆಮನ್ ಯೂಸ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈಗ ಫೇಸ್ ಪ್ಯಾಕ್ ಹೇಳೋದ್ನಲ್ಲ, ಅದನ್ನು ಅದಕ್ಕೆ ಏನು ಬೇಕು ನೀನು ಆಗಲ್ಲ ಶಮ. ಸೊ ಫೇಸ್ ಪ್ಯಾಕ್ಗೆ ಮನೆಯಲ್ಲೇ ಸಿಗುವಂಥ 2 ಐಟಮ್ ಅಂತ ಹೇಳಿದೆ. ಅದರಿಂದಾಗಿ ಮೊದಲನೇದಾಗಿ ಅಕ್ಕಿ ಗಂಜಿ, ಅನ್ನ ಮಾಡಬೇಕಾದ್ರೆ ಸಿಗುತ್ತಲ್ಲ ಗಂಜಿ, ನೀರು. ಸೊ ಅದು ನೋಡಿ, ಇದು. ಮತ್ತು ಇನ್ನೊಂದು ಐಟಮು ಆಲೂವೆರಾ ಜೆಲ್ಲು. ಇದು ಮನೆಯಲ್ಲೇ ನಮ್ಮ ಮನೆಯಲ್ಲೇ ಇದ್ದಂಥ ಗಿಡದಲ್ಲಿ ನಾನು ತೊಗೊಂಡು ಇದನ್ನು ಇದು ಮಾಡ್ಕೊಂಡಿರೋದು. ನೀವು ಅಂಗಡಿನಲ್ಲಿ ಸಿಗುವಂಥ ಆಲೂವೆರಾ ಯೂಸ್ ಮಾಡ್ತೀವಿ ಅಂದರೆ ಓಕೆ, ಅದು ನಿಮ್ಗೆ ವರ್ಕ್ ಆಗ್ತಿದೆ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ ಆಗಿರೋದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅಕ್ಕಿ ಗಂಜಿ, ಅನ್ನ ಮಾಡಬೇಕಾದ್ರೆ ಏನು ಸಿಗುತ್ತೆ ಆ ಗಂಜಿ, ಅದನ್ನು ತೆಗೆದಿಟ್ಟು ಅದು ಆರಿದ ಮೇಲೆ ಫ್ರಿಜ್ನಲ್ಲಿ ಇಡಬೇಕು. ಫ್ರಿಜ್ನಲ್ಲಿ ಇಟ್ಟ ಮೇಲೆ ಅದು ಒಂದು ನೈಟ್ ಆಗೇ ಬಿಟ್ಟರೆ ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ನೈಟ್ ಆಗಿ ಬಿಟ್ಟರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದು ಗಟ್ಟಿಯಾಗಿರುತ್ತೆ ಗಂಜಿ ನೀರು. ನೀನು ಆಚೆ ಹೋಗು ಶಮ್, ಆಚೆ ಹೋಗು ನೀನು, ಆಚೆ ಹೋಗೋ ಮತ್ತು ಸುಮ್ಮನಿರೋ. ಸೊ ಅದು ಗಟ್ಟಿ ಆಗುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು. ನೋಡಿ, ನಾನೀಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಗಟ್ಟಿಯಾಗಿದೆ. ಸೊ ಈಗ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ತೀನಿ. ಪೂರ್ತಿಯಾಗಿ ನಾನು ಫೇಸ್ಗೆ ಅಪ್ಲೈ ಮಾಡಿದ್ದೀನಿ. ಈಗ ಇದನ್ನ 10 ಮಿನಿಟ್ಸ್ ಹಾಗೆ ಡ್ರೈ ಆಗೋದಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ನಾರ್ಮಲ್ ವಾಟರಿಂದ ಕ್ಲೀನ್ ಮಾಡಬೇಕು. ಸೊ 10 ಮಿನಿಟ್ಸ್ ಇದನ್ನ ಹಾಗೆ ಡ್ರೈ ಆಗೋದಕ್ಕೆ ಬಿಡ್ತೀನಿ, ಮತ್ತು ಆಮೇಲೆ ಸಿಗ್ತೀನಿ. ಈಗ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ. ನನಗೆ ಇದನ್ನ ಫೇಸ್ ವಾಶ್ ಮಾಡ್ಕೊಬರ್ತೀನಿ. ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡ್ಕೊಬರ್ತೀನಿ. ನೋಡೋಣ ಆಮೇಲೆ. ನೋಡಿ ಫ್ರೆಂಡ್ಸ್, ಈಗ ಫೇಸ್ ವಾಶ್ ಮಾಡ್ಕೊಬಂದೆ. ಸೊ ಇನ್ಸ್ಟಂಟ್ ಗ್ಲೋ, ಅದೊಂಥರ ಫ್ರೆಶ್ ಫೇಸ್ಗೆ ಒಂಥರ ತುಂಬ ಫ್ರೆಶ್ ಫೀಲ್ ಆಗುತ್ತೆ. ನನಗದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಿಮ್ಗೆ ಗ್ಲೋ ಕಾಣಿಸ್ತಿದೆಯೋ ಅಲ್ವೋ ಗೊತ್ತಿಲ್ಲ, ಬಟ್ ನನಗಿಲ್ಲಿ ಒಂಥರ ಫ್ರೆಶ್ ಅನಿಸ್ತಾ ಇದೆ, ಮುಖ ಇದೆ. ಸೊ ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂಥೇಳಿ ಶೇರ್ ಮಾಡ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಆದಷ್ಟು ಈ ರೀತಿಯಾಗಿ ಯೂಸ್ ಮಾಡೋಣ, ನ್ಯಾಚುರಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಣ. ಸೊ ಇದನ್ನು ಟ್ರೈ ಮಾಡಿ ನೋಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನೀವು ಯಾರು ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಅದು ವರ್ಕ್ ಆಗಿದೆ ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ಇನ್ನೂ ಯೂಸ್ ಮಾಡ್ತಿಲ್ಲ, ಯಾರು ಒಂದು ಒಳ್ಳೆ ಮನೆಯಲ್ಲೇ ಸಿಗುವಂಥ ಐಟಮ್ಸ್ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ಗೆ ಸರ್ಚ್ ಮಾಡ್ತಿದ್ದೀರಾ ಅಂದರೆ ಇದೊಂದು ಒಳ್ಳೆ ಬೆಸ್ಟ್ ಫೇಸ್ ಪ್ಯಾಕು. ಸೊ ಟ್ರೈ ಮಾಡಿ ನೋಡಿ ಒಂದು ಸಲ, ನಿಮ್ಗೆ ಖಂಡಿತವಾಗ್ಲೂ ಇದು ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ತುಂಬ ಕನ್ಸಿಸ್ಟೆನ್ಸಾಗಿ ಯೂಸ್ ಮಾಡೋದ್ರಿಂದ ಫಾರ್ ಅ ಲಾಂಗ್ ಟೈಮ್ ಖಂಡಿತವಾಗ್ಲೂ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ಇವತ್ತಿನ ಈ ವಿಡಿಯೋ ಇದಾಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ, ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಸೊ ದ್ಯಾಟ್ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಅದರ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಸೊ
ಎಲ್ಲರಿಗೂ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.